ಹಾಯ್ ಗೈಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀವಿ. ನಾವು ಆರಾಮದಿರಿ ನೋಡ್ರಿ. ಸೊ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಇವತ್ತಿನ ಬ್ಲಾಗ್ ಒಳಗೆ ಮಮ್ಮಿ ಏನು ಮಾಡತ್ತಾಳ ಅಂತ ಹೇಳಿದ್ರೆ ಹಾಸಿಗೆ ಎಲ್ಲ ಒಗ್ಯಾಕೆ ಹಾಕತ್ತಾಳ್ರಿ. ಅದಕ್ಕಂತ ನನಗೂ ಗೊತ್ತಿಲ್ಲ, ಆಮೇಲೆ ಕೇಳೋಣಂತ್ರಿ. ವೆಕೇಶನ್ ಅಂತೂ ಸ್ಟಾರ್ಟ್ ಆಗ್ಯಾವ, ಆದ್ರೆ ನಮ್ಮ ಸ್ಕೂಲ್ ಇನ್ನೂ ಸ್ಟಾರ್ಟ್ ಐತಿ. ನಮ್ಮ ಸ್ಕೂಲ್ ಸೂಟಿನ ಕೊಟ್ಟಿಲ್ರಿ, ಬರೀ 2 ದಿನ ಕೊಟ್ಟಾರಿ ಅದು ಹಬ್ಬಕ್ಕೆ. ನಮ್ಮ ಸ್ಕೂಲ್ ಒಳಗೆ ಈಗ 10 ಗಂಟೆ ಅಂತ 1 ಗಂಟೆ ತನಕ ಸ್ಕೂಲ್ ಇರ್ತೈತ್ರಿ, 10th ಅವ್ರದ್ದಷ್ಟೇ. 2 ದಿನಕ್ಕೆ 1 ಸಬ್ಜೆಕ್ಟ್ ಅಂದ್ರೆ 1 ಸಬ್ಜೆಕ್ಟ್ನ 2 ದಿನ ತೊಗೊತಾರ್ರಿ ಟೀಚರ್ಸ್. ಹಂಗೆ ಎಲ್ಲ ಸಬ್ಜೆಕ್ಟ್ನು ಇದು ಮಾಡ್ಕೊಂಡಾರ್ರಿ, ಎಲ್ಲ ಹಚ್ಕೊಂತಾರ್ರಿ ಅವರು. ಇವತ್ತು ನಾವು ಸ್ಕೂಲಿಗೆ ಹೋಗ್ಬೇಕು. ಒಂದು ಜುಟ್ಟನ ಹೇಳ್ರಿ. ಆಮೇಲೆ ಸ್ಕೂಲ್ ಯೂನಿಫಾರ್ಮ್ ಒಂದಿನ ಯೂನಿಫಾರ್ಮ್ ಒಂದಿನ ಇಲ್ಲ ರೀ, ಹಂಗೈತ್ರಿ. ಬರ್ರಿ ಈಗ ಮಮ್ಮಿ ಕಡೆ ಹೋಗಿ ಮಾತಾಡ್ಸೋಣ್ರಿ. ನಿಂದಂತೂ ಮಸ್ತ್ ಬಿಡ, ಸ್ಕೂಲ್ ಇಲ್ಲ ಏನಿಲ್ಲ ಕುಂತೇನ. ಅಕ್ಟೋಬರ್ಲಿಂತ ಹೋಗ್ಬೇಕು. ಮತ್ತು ನಾವು ನಿಮ್ಮ ಎಕ್ಸಾಮ್ ಇನ್ನೂ ಆಗಿರಲ್ಲ. ಇವ್ರದ್ದು ಉಲ್ಟಾನೇ ಐತ್ರಿ. ಹೆಂಗಂತ ಹೇಳಿದ್ರೆ ನಾವೆಲ್ಲ ಎಕ್ಸಾಮ್ ಮುಗಿಸಾದ್ಮೇಲೆ ಸೂಟಿ ಕೊಡ್ತಾರೆ, ಇವ್ರ ಸೂಟಿ ಮುಗಿದಾದ್ಮೇಲೆ ಎಕ್ಸಾಮ್ ತೊಗೊಂತಾರೆ. ಮಮ್ಮಿ ಓಮ್ ಈಗ ಅದಕ್ಕೆ ಹಾಸಿಗೆ ಹೋಗ್ಯಾತಿ? ಈಗ ನಮ್ದು ಗ್ಯಾರಿಗೆ ಬಂತಲ್ಲ, ಹಾಂ ಹೌದು. ಅದ್ರ ಸಂಬಂಧ ಈಗೆಲ್ಲ ಸ್ವಲ್ಪ ಮನೆಯೆಲ್ಲ ಸ್ವಚ್ಛ ಮಾಡ್ಬೇಕು. ಆಮೇಲೆ ಒಂದಿನ ಮಳೆ ಬರ್ತೈತಿ, ಒಂದಿನ ಬಿಸಿಲು ಬೀಳಂಗಿಲ್ಲ, ಒಂದಿನ ನೆಳ್ಳು ಇರ್ತೈತಿ. ಹಂಗಾಗಿ ಈಗ ಹಾಸಿಗೆ ಹೋಗ್ಯೋದು ಭಾಳ ಪ್ರಾಬ್ಲಮ್ ಆಗಿತ್ತು. ಇವತ್ತೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿಲು ಬೆಳಗ್ಗೆನ ಬಿಸಿಲು ನೋಡಿಲ್ಲ ಎಷ್ಟು ಮಸ್ತ್ ಐತಿ. ಅದಕ್ಕೆ ಒಗದು ಹಾಕಿಬಿಟ್ಟಿವಿ ಅಂದ್ರೆ ಒಣಗಿ ಬಿಡ್ತಾವ ಅವು. ಆಮೇಲೆ ಬೇಕಾ ಮನೆ ಕ್ಲೀನ್ ಮಾಡ್ಕೊಳಕ್ ಬರ್ತೈತಿ. ಫಸ್ಟ್ ಎಲ್ಲ ಹಾಸಿಗೆ ಕ್ಲೀನಾಗಿ ಮಾಡ್ಕೋಬೇಕಲ್ಲ, ಅದಕ್ಕೆ ಈಗ ಹಾಸಿಗೆ ಹೋಗೋದು ಹಾಕಾಕತ್ತೇನೆ. ಚಲೋ ಆತ್ ಮಮ್ಮಿ, ನೀ ಈಗ ಬೆಳಗ್ಗೆ ಹೋಗ್ಯಾತಿದ್ದೆ. ನಿನ್ನೆ ರಾತ್ರಿ ಇಡೀ ಮಳೆ ಬಂದೈತಿ, ಮತ್ತೆ ನಮ್ಗೆ ಹಾಸ್ಕೊಳಕ್ಕೂ ಇರ್ತಿದ್ದಿಲ್ಲ ಅದು. ರಾತ್ರಿ ನಳ ಬಂದಿತ್ತಲ್ಲ, ರಾತ್ರಿ ಒಗಿಬೇಕಂತ ಮಾಡಿದ್ದೆ ನಾನು. ಮತ್ತೆ ಈಗ ಹಾಸ್ಕೊಳಕ್ ಹೊಚ್ಕೊಳಕ್ ಬೇಕಾಗಿತ್ತಲ್ಲ ನಮಗೆ. ಹಂಗಾಗಿ ಬೆಳಗ್ಗೆ ಏನಾರು ನಳ ಇದ್ವು ಅಂದ್ರೆ ಹೋಗ್ಯಾಕ ಬರ್ತೈತಿ. ಇಲ್ಲಾಂದ್ರೆ ಟಾಕಿಯಾಗ ಹೆಂಗಿದ್ರೆ ಟಾಕಿ ತುಂಬಿರ್ತೈತಿ, ಹೋಗೋದು ಹಾಕಿದ್ರೆ ರಾತ್ರಿ ಅಂತ ಸುಮ್ಬಿಟ್ಟಿದ್ದೆ. ಅದ್ರ ನಳ ಐತಿ ಈಗ ಸಣ್ಣಗ. ಹೌದಾ? ಅದಕ್ಕೆ ಹೋಗೋದು ಹಾಕಾಕತ್ತೇನೆ. ಚಲೋ ಆಯ್ತು. ನಾ ಹೋಗ್ಬರ್ತೇನೆ ತಗೋ ಮಮ್ಮಿ. ಹೋಗ್ಬೋನು. ಫೈನಲಿ ನೋಡ್ರಿ, ಇವಾಗ ಎಲ್ಲ ಹಾಸಿಗೆ ಹೋಗ್ಯಾವ. ಆದ್ರಪ್ಪ ಒಂದು ಬೆಳಗ್ಗೆ ಎದ್ದು ನಾನು ಹಾಸಿಗೆ ಹಾಕತ್ತಿದ್ದೆ ರೀ. ನಳನೂ ಇತ್ತು, ಬಿಸಿಲು ಇತ್ತು. ಒಗದು ಹಾಕಿನಿ ಅಂದ್ರೆ ಜಲ್ದಿ ಆರ್ತಾವ ಅಂತೇಳಿ. ಅದ್ರಾಗ ಬೇರೆ ನಮ್ಮ ಇಲ್ಲೆಲ್ಲ ಕೌದಿರಿಪ್ಪ ಇವು. ಅದ ನಮ್ಮ ಸಾನಿಯ ಕೌದಿ ಹೊಚ್ಕೊಂತಾರೆ, ನಮ್ಮ ಮನೆಯವ್ರು ಕೌದಿ ಹೊಚ್ಕೊತಾರೆ. ಆಮೇಲೆ ನಾನು ಸಾನಿಯ ಇದು ತಮ್ಮನ್ನ ಬೆಡ್ಶೀಟ್ ಹೊಚ್ಕೊತೀವಿ ನಾವು. ಅವು ಆರ್ಬೇಕಂತ ಹೇಳಿದ್ರೆ ಚೊಕ್ಕು ಬಿಸಿಲು ಇರ್ಬೇಕ್ರಿ, ಇಲ್ಲತ್ತಂದ್ರೆ ಆರಂಗೆ ಇಲ್ರಿ ಅವು ಲಗುನ. ಸೊ ಹಂಗಾಗಿ ಲಗುನ ಒಗದು ಹಾಕಿದ್ರಿ. ಬಿಸಿಲು ಐತೆ ತಡಿವ ಅಂತಂದು ಇಲ್ಲತ್ತಂದ್ರೆ ಈಗಿನ್ನೂ ಸ್ವಲ್ಪ ತಾತಂದ್ರೆ ಮಳೆ ಮಾಡಾಗ್ಬಿಡ್ತೈತೆ ರೀ. ಹಂಗಾಗಿ ಒಣಗಂಗ ಇಲ್ಲ ಹಾಸಿಗೆ ನೋಡ್ರಿ. ಇಲ್ಲಿ ಹಾಕಿನ, ಅಲ್ಲಿ ಅದಾವ್ರಿ, ಅದೇನು ರೀ. ಆಮೇಲೆ ಇಲ್ಲೇ ಐತ್ರಿ, ಇಲ್ಲಿ ಹಾಕೀನಿ. ಇವೆಲ್ಲ ಭಾಳ ದಪ್ಪ ಅದಾವ್ರಿಪ್ಪ. ಅಲ್ಲ ನೋಡ್ರಿ, ಅವು ಬೆಡ್ಶೀಟ್ ಅಂತ ಹೊಚ್ಕೊಳ್ಳೋದು ಭಾಳ ಚಲೋ ರೀ. ಒಗ್ಯೋಕೆ ಹಗುರು, ಆಮೇಲೆ ಜಲ್ದಿನ ಒಣಗ್ತಾವು. ಈಗೆಲ್ಲ ಒಗದು ಹಾಕಿದೆ. ಆಮೇಲೆ ಸಾನಿಯಾಗ ಪುಳಿಯೋಗರೆ ಮಾಡಿಕೊಡು ಮಮ್ಮಿ, ನಾ ಊಟ ಮಾಡಿ ಹೋಗ್ತೀನಿ ಅಂತ ಅಂದ್ಲ. ಹತ್ತವು ಅಂತೇಳಿ ಪುಳಿಯೋಗರೆ ಮಾಡಿಕೊಟ್ಟೆ ರೀ. ಆಮೇಲೆ ಇನ್ನೂ ಸ್ವಲ್ಪ ಬಾಂಡೆ ಅದಾವ್ರಿ, ಈಗ ಬಾಂಡೆ ತಿಕ್ಬೇಕ್ರಿ. ಆಮೇಲೆ ನಿನ್ನೆ ಅರಿವು ಒಗ್ದಿದ್ದಿಲ್ಲ ರೀ, ನಿನ್ನೆ ಅದು ವಿಡಿಯೋ ಮಾಡೋದಿತ್ತಲ್ರಿ. ಹಾಗಾಗಿ ಈಗ ಅರಿವಿನ ಒಗದು ಹಾಕಿದೆ. ಇವು ಅರಿವಿನ ಒಣಗಿ ಬಿಡ್ತಾವೆ ತಡಿಬ ಅಂತಂದು ಹೇಳಿ ನೋಡ್ರಿ. ಇಲ್ಲಿ ಎಲ್ಲ ತೆಲುಗಿನ ಕವರ್, ಪರ್ದೆಗಳು ಎಲ್ಲನೂ ಒಗದು ಹಾಕೀನಿ ರೀ. ಎಲ್ಲನೂ ಸ್ವಚ್ಛ ಬಿಡ್ಬೇಕ್ರಿ. ಯಾಕಂದ್ರೆ ಈಗ ನಾವು ಮಾಬೂಸು ಮನೆಯವ್ರು ಗ್ಯಾರಿ ಮಾಡ್ತೀವಿ ಅಂತಂದು ಹೇಳಿದ್ರೆ ಎಲ್ಲನೂ ಮನೆಯೆಲ್ಲ ಸ್ವಚ್ಛ ಇಡಬೇಕು. ಎಲ್ಲ ಹಾಸಿಗೆ, ಆಮೇಲೆ ಕಾಲು ಒರೆಸೋ ಮ್ಯಾಟ್ ಸತ್ಗಿನ ಎಲ್ಲನೂ ನಾವು ಸ್ವಚ್ಛ ಮಾಡಿ ಇಟ್ಕೊತೀವಿ. ಯಾಕಂದ್ರೆ ಮಂದಿ ಓದಿಸ್ತಾರಲ್ರಿ ಅಮ್ಮ. ಇಲ್ಲಿ ಓದಿಸೋದೇನು ರೀ, ಅಲ್ಲಿ ತಳಗೆ ಓದಿಸೋದೇನೋ ಎಲ್ಲ ಒಂದರಿ. ಅಲ್ಲಿ ಓದ್ಸಾಕತ್ತಾರ ಅಂದಮೇಲೆ ನಮ್ಮ ಮನೆಯೂ ಎಲ್ಲ ಸ್ವಚ್ಛಾಗಿ ಇಟ್ಕೋಬೇಕಲ್ರಿ. ಸೊ ಹಾಗಾಗಿ ಈಗ ಒಂದೊಂದು ಮಾಡ್ಕೊಂಡ್ರಾತಂತೇಳಿ ಫಸ್ಟ್ ಎಲ್ಲ ಈಗ ಹಾಸಿಗೆ ಒಗದು ಹಾಕಿದೆ. ಈಗ ಮನಿ ಪೇಂಟ್ ಯಾವಾಗ ಹಚ್ಚೋದಾಗ್ತೈತೆ ನೋಡ್ಬೇಕ್ರಿ. ಆ ಮನಿ ಪೇಂಟ್ ಒಂದು ಹಚ್ಬೇಕು ಪಟ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ನಿನ್ನೆ ಅಮಾಸೆ ಆತಲ್ರಿ, ಇವತ್ತು ಕುಂದಿರ್ತಾರೇನು ನಾಳೆ ಕುಂದಿರ್ತಾರೆ ಒಟ್ಟು ಗೊತ್ತಿಲ್ಲ ರೀ. ಓದಕ್ಕೆ ಮಂದ್ಲಿಸ 11 ದಿನ ಮಂದ್ಲಿಸ ಓದ್ತಾರೆ. ಅಲ್ಲಿ ತಳಗಿನ ಮನೆ ಕಡೆ ನಮ್ಮ ಪರಿದಾಪ ಅಂತ ಅದರಲ್ರಿ, ಅವ್ರ ಮನೆ ಒಳಗೆ ಮಂದ್ಲಿಸ ಓದ್ತಾರೆ. ಅದು 11 ದಿನ ಓದೋದಾದ್ಮೇಲೆ ಅದ್ರದ್ದು ನೆಕ್ಸ್ಟ್ ದಿನನ ಬರೀ ಗ್ಯಾರ್ವಿ ಇರ್ತೈತೆ ರೀ. ಸೊ ಹಂಗಾಗಿ ಅಮ್ಮ ಬರೀ ಗ್ಯಾರ್ವಿನ ಮಾಡಿದ್ರೆ ಅಥವಾ ಅಂತಂದೇಳಿ, ಯಾಕಂದ್ರೆ ಅವ್ರು ಬರೀ ಗ್ಯಾರ್ವಿನ ಮಾಡ್ತಾರೆ ಅಮ್ಮ ಆಲ್ಮೋಸ್ಟ್. ಈಗ ಅದ್ರೊಳಗೆ ಅಂದ್ರೆ ಎಲ್ಲ ನಾವು ಸ್ವಚ್ಛ ಮಾಡ್ಕೋಬೇಕಲ್ಲ. ಹಂಗಾಗಿ ಈಗ ಬೆಳಗ್ಗೆ ಎದ್ದು ಒಗದು ಹಾಕಿದ್ದು ನೋಡ್ರಿ ಎಲ್ಲನೂ. ಟೈಮ್ ಇವಾಗ 12 ಗಂಟೆಗೆ ಐತ್ರಿ. ಈಗ ನಾನು ನಾಷ್ಟ ಮಾಡಾಕತ್ತಿದ್ದು ನೋಡ್ರಿ. ನನಗೇನಾದ್ರೂ ಮಾಡಾಕತ್ತಿದ್ವಿ ಅಂತಂದು ಹೇಳಿದ್ರೆ ಅದು ಪೂರ ಕೆಲಸ ಆಗ್ಮಟ್ಟ ಸಮಾಧಾನ ಆಗಂಗಿಲ್ಲ ರೀ ಫ್ರೆಂಡ್ಸ. ಅದೆಲ್ಲ ಮುಗಿಸಿದ ಮೇಲೆ ನಾಷ್ಟ ಮಾಡ್ಬೇಕು ಅನಿಸ್ತೈತೆ ರೀ. ಈಗ ನೋಡ್ರಿ ಅವಲಕ್ಕಿ ಮಾಡಿದೆ, ಈಗ ಅವಲಕ್ಕಿ ತಿನ್ನಾಕತ್ತೀನಿ ರೀ. ಆ ಬಳಿಕ ಅಡುಗೆಗೆ ರೆಡಿ ಮಾಡ್ತೇನೆ ರೀ. ಸುಮ್ಮನೆ ಏನು ತಮ್ಮನ್ನ ಬೈಯಾಕತ್ತಾಳೆ? ಯಾಕೆ? ಈಗ ಶಾಲೆಗೆ ಹೋದ್ರೆ ಚಲೋ ಇತ್ತಂತ, ಮನೆಯಾಗಿರೋದು ಚಲೋ ಇಲ್ಲ ಅಂತ ಆಕಿಗೇನ. ನಾ ಏನೋ ಬೈತ್ನಿ ಅಂತ ಆಕಿಗೆ ಮನೆಯಾಗಿದ್ನಂದ್ರೆ. ಶಾಲೆಗೆ ಹೋದ್ರೆ ಆರಾಮ್ ಕುಂದಿರ್ತದ್ಲ ಅಂತ. ತಮ್ಮನ್ನ ಆರಾಮ್ ಕುಂದಿರ್ತೀನಿ ನೋಡಪ್ಪ. ನಾನೇ ಕೆಲ ಶಾಲ್ಯಾಗ ಅಲ್ಲೇ ಚಲೋ ಐತಿ ನನಗೆ ಶಾಲೆ ಅಂದ್ರೆ. ಅಲ್ಲೇ ಆರಾಮ್ ಕುಂದಿರ್ತೀನಿ ನಾನು. ಅಲ್ಲೇ ಸಂಜೆ ಮಟನು 4 ಗಂಟೆ ಮಟನು ಕನ್ನೆ ಅದೇ. ಸುಮ್ಮನೆ ಏನು ತಮ್ಮನ್ನ ಫುಲ್ ಸ್ಟ್ರಾಂಗ್ ಆಗ್ಬಿಟ್ಟಲ್ಲ? ಯಾಕೆ? ಹೌದಾ? ಏನ್ರ ಅಂದಿನಿ ಆಕಿಗೆ? ಏನು ಅಂದಿಲ್ಲ, ಇನ್ಮೇಲೆ ಅನ್ಬೇಕು ಆಕಿಗೆ. ಏನು ಹಂಗ ದೊಡ್ಡ ಇದನ್ನ ಮಾಡ್ತಾಳ.
ಓ ತಮ್ಮನ್ನ ಶಾಂತ್ ಶಾಂತ್. ಮಧ್ಯಾಹ್ನ ಊಟಕ್ಕೆ ಈಗ ಸಾರು ರೆಡಿ ಮಾಡಾಕತ್ತೀನಿ. ದಿನ ಬ್ಯಾಳಿ ಸಾರು ಅದೆಲ್ಲ ಊಟ ಮಾಡಿ ಬೇಜಾರಾಗ್ಬಿಟ್ಟತ್ರಿ. ಈಗ ಏನಪ್ಪ ಅಂತೇಳಿ ಸ್ವಲ್ಪ ಆಲೂಗಡ್ಡೆ ಅದಾವ್ರಿ, ಆಲೂಗಡ್ಡೆ ಸಾರು ಮಾಡ್ಬೇಕಂತೇಳಿ ಇಲ್ಲೆಲ್ಲ ಮಸಾಲೆ ತೊಗೊಂಡೇನಿ ರೀ. ಅದಕ್ಕನ್ನು ಕೊಬ್ಬರಿ, ಟಮಾಟೆ ಹಣ್ಣು, ಲವಂಗ, ಚಕ್ಕಿ, ಏಲಕ್ಕಿ, ಆಮೇಲೆ ಇದೇನ್ರಿ ಅದು ಕೊತ್ತಂಬರಿ, ಆಮೇಲೆ ಇದು ಕಸ್ತೂರಿ ಮೆಂತಿ ಎಲ್ಲ ಹಾಕಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂತೀವಿ ಫಸ್ಟ್. ನಂದು ನಮ್ಮ ಮಮ್ಮಿಂದು ಜಗಳನಾಗೈತ್ರಿ. ಶಿವ ಏನು ರೆಡಿ ಬಂದ್ರಲ್ಲ, ಎಲ್ಲಾರು ಹೋಗೋ ಪ್ಲಾನ್ ಐತೆನಾ? ಹೌದಾ, ಮಮ್ಮಿ ಬರ್ತಡೇ ಇವತ್ತು. ಮಮ್ಮಿ ಇವ್ರೇನ ನಾವು ಮೊನ್ನೆ ಮಾಲಿಗೆ ಹೋಗಿದ್ವಲ್ಲ, ಅಲ್ಲಿ ಹೊಂಟಾರ. ಹೌದಾ? ಈಗ ಅವ್ರು ಮಾಲ್ ಮಾಡ್ಕೊಳಕ್ ಹೊಂಟಾರ ಅವ್ರು ಹೋಗಿ. ಹೌದಿಲ್ಲ ಶಿವ? ಆಲೂಗಡ್ಡೆ ಸಾರು ಅಂತ ರೆಡಿ ಆತ್ರಿ. ಇವಾಗ ಅನ್ನಕ್ಕೆ ಇಡ್ತೀನಿ ರೀ ನಾನು. ಆಲೂಗಡ್ಡೆ ಸಾರು ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಕುದಿಸ್ಕೋಬೇಕ್ರಿ ಇವನ್ನ. ಅದು ಕುದಿಸ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋಬೇಕ್ರಿ. ಇದು ಸೇಮ್ ಚಿಕನ್ ಸಾರು ಆದಂಗೆ ಆಗ್ತೈತೆ ರೀ ಇದು ಆಲೂಗಡ್ಡೆ ಸಾರು. ಚಿಕನ್ಗೆ ಏನೆಲ್ಲ ಮಸಾಲೆ ತೊಗೊತೀವಲ್ಲ ರೀ ಅದನ್ನ ತೊಗೋಬೇಕ್ರಿ. ತೊಗೊಂಡು ರುಬ್ಬಿ ಸಾರು ಒಗ್ಗರಣೆ ಕೊಟ್ಟು ಆಮೇಲೆ ಕುದಿಯೋ ಮುಂದೆ ಆಲೂಗಡ್ಡೆ ಹಾಕಿಬಿಟ್ರೆ ಮಸ್ತ್ ಆಲೂಗಡ್ಡೆ ಸಾರು ರೆಡಿ ಆಗ್ತದೆ. ಇದರ ಮತ್ತು ಪಲ್ಯನೂ ಬೇಡ ಏನು ಬೇಡ, ಇದು ಒಂದು ಸಾರು ಇತ್ತಂದ್ರೆ. ಮಳೆ ಬರಾಕತ್ತೆ. ಹೌದ್ರಿ, ತೆಗಿ ಮತ್ತೆ ತರ್ಬಿ. ಇಲ್ಲ ಅವು ಈಗ ಹೋಗೋದು ಹಾಕಿನಿ, ಆರಿಲ್ಲ ಅವು. ಇವು ಅಷ್ಟ 12 ಅಷ್ಟ ತೆಗಿತೀನಿ. ಈಗೆಲ್ಲ ಜಳಕ ಮಾಡಿ ಮೈ ಒರೆಸ್ಕೊಂಡಿದ್ದು. ಕ್ಲೈಮೇಟ್ ಮಾತ್ರ ಭಾರಿ ಕೋಲ್ಡ್ ಐತಿ. ಹೌದು, ಎಲ್ಲೇ ದೂರ ಒಟ್ಟು ಮಳೆ ಆಗಾಕತ್ತೈತೆ. ಈಗ ಇಲ್ಲಿ ಮಳೆ ಆಗಾಗ ಸ್ಟಾರ್ಟ್ ಆತೆ. ಹೌದ್ರಿ, ಮಧ್ಯಾಹ್ನ ಸ್ವಲ್ಪ ಬಂದು ಹೋತಲ್ರಿ. ಅಂತ ಕೆಂಪೈತಿ ಬಂದಿಲ್ಲ, ಲೈಟಾಗಿ ಬಂದು ಮಧ್ಯಾಹ್ನ. ಹೌದು, ಈಗೇನ ಸಾನಿಯಾ ತಮ್ಮನ ತೊಳಗಾರ. ಹೌದ್ರಿ, ತೊಳಗ ಹೋಗ್ಯಾರ. ಇದಕ್ಕೆ ಹೋಗಿ ಬಂದ್ರಿ ಇವತ್ತು ಅಮಾಸೆ ಅಲ್ಲ. ತಮ್ಮನ್ನ ಸ್ನಾನ ಮಾಡಿ ಅವ್ರ ಪುಪ್ಪನ ಜೋಡಿ ಇದಕ್ಕೆ ಬನ್ನಿಕಾಳಮ್ಮನ ಗುಡಿಗೆ, ಆಮೇಲೆ ಇದು ಮಸ್ತಿ ಮಾರಮ್ಮನ ಗುಡಿಗೆ ಎಲ್ಲ ಹೋಗಿ ಬಂದ್ರು ಅವರು. ನಾನು ಇಲ್ಲಿ ಮನೆ ಚಿರಾಕ್ ಹಚ್ಚಿದ್ದೆ. ಚಿರಾಕ್ ಹಚ್ಚಿ ಎಲ್ಲ ಮಾಡಿದೆ. ಮತ್ತು ಸಾನಿಯಾನ ಪುಪ್ಪನು ಎಲ್ಲರೂ ತೊಳಗೆ ಹೊಂಟಾರ, ತಡಿವ ನಾನು ಹೋಗಿ ಬರ್ತೀನಿ ಅಂತಂದು ಹೇಳಿದ್ಲ. ಅಥವಾ ನೀವು ಹೋಗಿ ಬಂದ್ರೆ ನಾವು ಹೋಗ್ಬೇಕಾಗಿತ್ತು, ಅದ್ರ ನಳ ಒಂದು ಬಂದಿತ್ತಲ್ಲ, ಹಂಗಾಗಿ ನಾನು ನೀರು ತುಂಬಬೇಕು ತಗೋ ಅಂತಂದು ಹೇಳಿ ಅವ್ರಿಗೆ ಅಷ್ಟ ಕಳಿಸಿದೆ ರೀ. ಟೈಮ್ ಏನು 10 ಗಂಟೆ ಆಯ್ತು. ಹೌದ್ರಿ, ಸಾನಿಯಾ ತಮ್ಮನ್ನ ತಳಗಿ ಮನೆ ಕಡೆ ಹೋಗ್ಯಾರ, ಇನ್ನೂ ಊಟ ಬಂದಿಲ್ಲ ಅವ್ರು. ಲಘು ಬರ್ತೀನಿ ಅಂತಂದು ಹೇಳಿ ಹೋದ್ರ ಅವ್ರು. ನೆನದವರ ಮನದಲ್ಲಿ ತಮ್ಮನ್ನ ಬಂದ, ಸಾನಿಯಾ ಬಂದೆ. ಬಂದ್ರ? ಹಾಂ ಬಂದ್ರು ನೋಡಿ. ಏನಾತಲ್ಲ ಯಾಕ? ಟಿವಿ ತಮ್ಮಂದಿದ್ರ ಬಡಮ್ಮಿ ಅವರು. ಹೌದನ್ನ? ಸೇರ್ ಪುಪ್ಪು ಪುಪ್ಪು ತಮ್ಮಂದಾಗ ಅಷ್ಟ ಐತಿ ನೋಡೋದು. 1 ಇಂಚ್ ಐತಿ. 1 ಇಂಚ್ ಐತೆ? 1 ಇಂಚ್ ಐತಿ? ಏನು 34 ಇಂಚ್ ಐತಿ? 34 ಇಂಚ್ ಹಂಗಂದ್ರೆ ಅದು ಯಾವ ಕಂಪನಿ? ಸೇಮ್ ಕಂಪನಿನೇ ಈಗೇನು ಟಿ ವಿ ರೇಟಲ್ಲಿ ಹೋಗ. ಒಂದು ಟೈಮ್ದಾಗ ಟಿ ವಿ ಅಂತ ಹೇಳಿದ್ರು ಸಾನಿ ಹೆಂಗೆ ಹೇಳೆ ತೊಗೊಳಕ್ಕಾಗಿದ್ದಿಲ್ಲ, ಅಷ್ಟು ರೊಕ್ಕ ಇರ್ತಿತ್ತೆ. ಆದ್ರೆ ಈಗ ಹಂಗಲ್ಲ. ಈಗ 10,000 ರೂಪಾಯಿ, 12,000 ರೂಪಾಯಿ, 15-20 ಸಾವಿರ ರೂಪಾಯಿ ಒಳಗೆ ಎಂಥ ಟಿ ವಿ ಬೇಕಂತ ಟಿ ವಿ. ಸ್ಯಾಮ್ಸಂಗ್, LG ಎಲ್ಲ ನಮ್ಮನೆ ಟಿ ವಿ ಬರ್ತಾವೆ ಈಗ. ಹೌದ್ರಿ, ನಾವು ತೊಗೊಂಬರ್ಬೇಕು ಟಿ ವಿ. ತೊಗೊಂಬಂದಿಲ್ಲ ಹಾಕ್ಬೇಕು. ಎಲ್ಲಿ ಹಾಕ್ಬೇಕಾ? ಅಂದ್ರೆ ನೀ ಹೇಳ್ದನ ಹಂಗೆ ತೆಗಿಬೇಕು ನನ್ನ ಹತ್ರ. ಈಗ ನಾವು ಸ್ವಲ್ಪ ದೊಡ್ಡ ಮನೆ ಹಿಡಿಬೇಕನ್ನೋ ಆಸೆ ಭಾಳ ಐತಿ. ಆದ್ರೆ ಏನು ಮಾಡ್ತಿ, ದೊಡ್ಡ ಮನೆ ತೊಗೊಂಡಿಪ್ಪ ಅಂತ ಹೇಳಿದ್ರೆ ಟಿ ವಿ ತೊಗೋಬೋದು, ಎಲ್ಲ ತೊಗೋಬೋದು. ಅಲ್ಲಿ ಹೋಗಿದ್ರಂದ್ರೆ ಮತ್ತೆ ನಮ್ಗೆ ಅಳು ಬರ್ತೈತಿ. ಮೊದಲ ಇಲ್ಲೇ ಇದ್ರಂದ್ರೆ ಚಲೋ ಆತ. ಅದಿದು ಸೊರಾತಿತ್ತಿಲ್ಲ, ಅದ್ರ ಸಂಬಂಧ ಹೊಂಟಿರಿಲ್ಲ, ಅದಕ್ಕೆ ಇದು ಮಾಡ್ಬೇಕು. ಏನಂದ್ರೆ ಸಿಮೆಂಟ್ ಹಾಕಿ ಇದು ಮಾಡ್ಬೇಕು. ಮಾಡೋಣ ತಮ್ಮನ್ನ. ಅದೇನ ಮಳೆಗಾಲದಾಗ ಅಷ್ಟ ಆಕೈತಿ. ಮಳೆಗಾಲ ಹೋತಪ್ಪ ಅಂತ ಹೇಳಿದ್ರೆ ಮತ್ತೇನು ಸೊರಂಗಿಲ್ಲ. ಓಹೋ ಹಗರ ಬಾಯಿ ತೆಗಿ. ತಮ್ಮನ್ನ ಮಕ್ಕೊಂದು ಈಗ 3 ತಾಸಿನ ಆಗತ್ತೆ. ಸಾನ್ಯಾನ ಮಕ್ಕೊಂದಾಳೆ. ಈಗ ನೋಡ್ರಿ ಟೈಮ್ ರಾತ್ರಿ 11 ಆಗಾಗ ಬಂದೈತಿ. ನಮಗೆ ಫೋನ್ ಬಂದಿತ್ತೆ, ಹೋಗ್ಬರು ತೆಗಿ ಚಲ್ಕ. ಟೋಟಲಿ ಡೋರಿಗೆ 3 ಲಾಕ್. ಹೌದ್ರಿ, ಮಳೆ ಐತೇನೆ? ಬರ್ರಿ ಹೋಗುವಂತ ಈಗ ಕದ ಹಾಕ್ಬಿಡೆ.
ಇನ್ನೂ ಮಳೆ ಐತಿ ಚಿಟಿ ಹೌದು. ಬಂದ್ಲು ಬಡ್ಡೆ ಗರ್ಲ್ ಬಂದ್ಲು ಬಡ್ಡೆ ಗರ್ಲ್. ಸಡನ್ಲಿ ಸರ್ಪ್ರೈಸ್ ಇದೆ. ಹಾ ನಿನಗೆಲ್ಲ ರೆಡಿ ಮಾಡಿ ಮೇಲೆ ಅಂದ್ರ ಅಲ್ಲ ಅದ ಇರ್ಲಿ ಬಿಡು ಏನಾಗಲ್ಲ ಡಿಫ್ರೆಂಟ್ ಎಲ್ಲ ರೆಡಿಯಾಗಿ ಕಟ್ ಮಾಡ್ತಾರ. ಕೇಕಿನ ಕಲರ್ ಮಾತ್ರ ಸೂಪರ್ ಐತಿ ಮಸ್ತ್ ಐತಿ. ನಿಮ್ಮ ಮಮ್ಮಿಗೆ ಇಷ್ಟ ಪಿಂಕ್ ಕಲರ್. ಬಾರ ಮುನ್ನ ನೋಡಿಲ್ಲಿ ಕೇಕ್ ಫಾರ್ ವೇಟಿಂಗ್ ಮುನ್ನ. ಮೊಸರಿನ ಮಳಿ ಬರಾಕತ್ತೆ. ಸ್ಪೆಷಲ್ ಪಟಾಪಟ ಬೆಂಕಿ ಹಚ್ಚ್ರಿ. ಅಲ್ಲ ಇದಕ್ಕೆ ಚುರುಚುರು ಬತ್ತಿಗೆ 11:30 ಹೋಮ. ನಿನ್ನಿದ್ದಾನ ಅವ್ರದ ಮುಂದಕ್ಕೆ ಬಾ. ಮುನ್ನವನು ಬಾಯಾಗಿಡ್ರಿ. ಹ್ಯಾಪಿ ಬರ್ಡೇ ನಸ್ರೀನ್. ಇದೇನೋ ಗದ್ದಾದ್ರಿಪ್ಪ. ಮತ್ತೆ ಹಂಗ ಮಾಡುವಾಗ ಬರ್ಡೇ ನಸ್ರೀನ್ ಬರ್ಡೇ ಗರ್ಲ್ ಸ್ಪೆಷಲ್. बात ಮಾಡ್ತಾನೆ ಕೇಕ್ ಕಾವು छोड़ बस ये बैठ मम्मी चले वाले चलो मैं खाऊंगा ले पर पकड़ जा जल्दी ಹಿಡ್ಕೊ ಅದನ್ನ. ಈ ಕೇಕ್ ಸಂದೈತೆ ಅದಕ್ಕೆ ನಾವಲ್ಲ ನೀವಲ್ಲ ಅನ್ನತ್ತಾರ. ಹೌದೌದು ಇಲ್ಲ ತಗೋ. ಹ್ಯಾಪಿ ಬರ್ಡೇ ತಡೆ ನಮ್ಮ ಅಪ್ಪಗ. ಯಾರ್ರಿ ಇಲ್ಲ ತಗೋ ನಮ್ಮ ಅಪ್ಪಗ. ಹ್ಯಾಪಿ ಬರ್ಡೇ. ತಿನ್ ಬ್ರೆಡ್ ತಗೋ ಬರ ಅದ ಕ್ರೀಮ್ ಇಲ್ಲ ಏನ್ ಹೆಸರನ್ನ ನೀನು ಎಲ್ಲಾರ್ದು ಬರ್ತಡೇ ನೆನಪಿಟ್ಕೊಂಡು ಎಲ್ಲಾರು ಬರ್ತಡೇ ಮಾಡ್ತೀನಿ. ನೀನು ಬರ್ತಡೇ ಬರಂಗಿಲ್ಲ ನಾವು. तू पाम पड़ गया तो खंचरी ಏ ಎಲ್ಲರಿಗೆ ಚಾದಾಗ ಇದು ಚಾ ಕುಡಿಸ್ತೈತಿ ಎಲ್ಲ ಚಾ ಮಾಡಿಸ್ತಾರಿಗೆ ಅಲ್ಲ ಏನಲ್ಲ ಚಾ ಒಳಗಿಲ್ರಿ ಹಾಲ್ನ ಚಾ ಮಾಡಿಸ್ತೈತಿ ಕ್ಯಾ ಮಾತ್ ಕೈ ಗುರುರಿ ನಸ್ರಿನಿಗೆ ಎಲ್ಲರೂ ಬಂದು ಶುಭಾಶಯ ಕೋದಕ್ಕೆ ತುಂಬಾ ಧನ್ಯವಾದಗಳು. ನಸರಿನದು ಬರ್ತಡೇ ಸೂಪರ್ ಆತೆ. ಹೌದ್ರಿ ಮಂದಿ ಏನು ಬಾದಿದ್ದಿಲ್ಲ.
ಆದ್ರೂ ಮಸ್ತ್ ಆತು. ಅಂದ್ರೆ ಆಕಿದ ನಾಳೆ ಐತ್ರಿ ಬರ್ತಡೇ. ಹ್ಞೂ ಈಗ ಅವ್ರ ಮನೆಯವ್ರ ಸರ್ಪ್ರೈಸ್ ಕೊಟ್ರಿ ಆಕಿಗೆ 12 ಗಂಟೆ ಮಟ್ಟ ವೇಟ್ ಮಾಡಿ ಕಟ್ ಮಾಡಿಸಿದ್ರ ಅಂತಂತೇಳಿ ಇವಾಗ ಕಟ್ ಮಾಡಿಸಿದ್ರೆ. ಆಲ್ರೆಡಿ ಅರ್ಧ ಮಂದಿ ಮಕ್ಕೊಂಡಿದ್ರೆ, ಅರ್ಧ ಮಂದಿ ಎಚ್ಚರಿದ್ರೆ. ಆದ್ರೆ ಮಸ್ತ್ ಆತು. ನಮ್ಮ ನಸ್ರನ್ನ ಎಲ್ಲರದು ಬರ್ತಡೇ ನೆನಪಿಟ್ಕೊಂಡು ಎಲ್ಲರದು ಮಾಡಾಕ್ರಿ ಆಕೆ. ಇವತ್ತು ಅವ್ರ ಮನೆಯವ್ರು ಆಕೆಗೆ ಸರ್ಪ್ರೈಸ್ ಕೊಟ್ರಿ. ನಮಗೂ ಭಾಳ ಖುಷಿ ಆತು. ನಾವು ಹಾರೈಸ್ತೀವ್ರಿಪ್ಪ, ದೇವ್ರ ಹತ್ರ ಕೇಳ್ಕೊತೀವಿ ನಮ್ಮ ನಸ್ರನ್ನ ಯಾವಾಗಲೂ ನಗನಗತ್ತ ಖುಷಿಲಿಂತ್ರ ಇರಲಿ. ಆಮೇಲೆ ಅವ್ರಿಗೆ ದೇವ್ರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಸೀಟ್ ಚೆನ್ನಾಗೈತಲ್ಲ. ಬರ್ತಡೇ ಐತಂದು ಹುಡ್ಕೊಂಡೇನ? ಹೌದನ? ಹಾಂ ಮಸ್ತ್ ಆಗೈತೆ ಬಿಡ ಸೀರೆ. ನಮ್ಮ ಮಷೀನ್ ಇಲ್ಲೇ ತಂದಿನಿ ಚಾಚಿ ನಾವು. ಅಲ್ಲಿ ಹೊಸ ಮಷೀನ್ ತೊಗೊಂಬಂದಿನಂದಲ್ಲ ಅದನ್ನ ಇಲ್ಲೇ ತೊಗೊಂಬಂದ್ಬಿಟ್ನೆ. ಹಾಂ ಯಾಕಂದ್ರ ಅಲ್ಲೇ ಇಲ್ಲಿ ಕಟಿಂಗ್ ಮಾಡೋದು ಇಲ್ಲೇ ಕುಂದ್ರೋದು ಆಗತ್ತಿತ್ತ. ಹೌದೌದು. ಅದಕ್ಕೆ ಸುಮ್ಮನೆ ಈಗ ಅಟ್ಯಾಚರ ಮಾಡ್ಕೊಡಕ ಚಲೋ ಆತ್ ಬಿಡ. ತೊಗೊಂಬಂದಿನಿ ಇಲ್ಲೇ. ನಾವು ನೋಡಿದ್ದ ಇಲ್ಲಿದ್ದಾನೆ ತೊಗೊಂಬಂದಕ್ಕೆ ಇಲ್ಲಿದ್ದಾನೆ. ನೋಡಿದಿಲ್ಲೇನ್ರಿ? ಎಲ್ಲ ಬಂದ ಇಲ್ಲ ನಾವು. ಯಾವ್ದ? ಹೌದೌದ, ನೀನ ಫೇಮಸ್ ತಗ. ಮತ್ ನಮ್ ಜನ ನಮ್ಮ ಮನ್ಯಾಗ ಫೇಮಸ್. ಅಲ್ಲಮ್ಮ ಇದೇನು ತುಳಂಗಿಲ್ಲ ಏನ ಸುಮ್ಮನೆ ತುಳಂಗಿಲ್ಲ ಚಾಚಿ. ಕರೆಂಟ್ ಇಂದನದ? ಆದ್ರ ಸ್ವಲ್ಪ ಫ್ರೆಶ್ ಮಾಡ್ಬೇಕಷ್ಟ. ಅಲ್ಲೇ ಕಾಲ ಕಾಲ್ ಕಡೆ ಅಂದ್ರ ಈ ಮಿಷನ್ಗೆ ಭಾಳ ಫರ್ಕ್ ಐತಿ. ಇದು ಕರೆಂಟ್ ಇದೆ, ಅದ್ಮ್ಯಾಗ ಕುಂತಾರ ಕರೆಂಟ್. ಆಮೇಲೆ ಇದು ಮಸ್ತ್ ಐತೆ ಅನ್ನತನ. ಪಾರ್ಟಿ ಮಾಡತ್ತ ನೋಡ್ರಿ.